ಅವಳು ಮುಟ್ಟಿದ್ದೇನು? ನಿಮ್ಮ ಒಳಗಡೆ ಇರೋದು ಯಾರು? ಉಡುಪು ಮುಟ್ಟಿ ಅವಳು ಅಷ್ಟು ಸೌಖ್ಯ ಪಡ್ಕೊಂಡ್ಳು. ನನ್ನ ಒಳಗಡೆನೆ ಪವಿತ್ರಾತ್ಮರು, ಯೇಸು, ತಂದೆ ದೇವರು ಮೂವರು ಇದ್ದಾರಲ್ವಾ. ನಾನು ಎಷ್ಟು ಸೌಖ್ಯ ಹೊಂದಿದ್ದೀನಿ. ಸೌಖ್ಯ ಅಂದರೆ ಬಾಡಿ ಇದೆಲ್ಲ ನಾನು ಮಾತಾಡ್ತಾ ಇರೋದು. ಆ ವಾಕ್ಯವಾದ ಯೇಸು ನನ್ನ ಒಳಗಡೆ ಇದ್ದಾರೆ, ಪವಿತ್ರಾತ್ಮರು ನನ್ನ ಒಳಗಡೆ ಇದ್ದಾರೆ, ತಂದೆ ದೇವರು ಇದ್ದಾರೆ. ಟ್ರಿನಿಟಿ ಅಲ್ವಾ. ಯೇಸು ಇದ್ದರೆ ಪವಿತ್ರಾತ್ಮ ಇದ್ದಾರಾ? ಪವಿತ್ರಾತ್ಮರಿದ್ದರೆ ತಂದೆ ಇದ್ದಾರಾ? ಮೂರು ಇದ್ದಾರೆ. ಯವನನ ಪತ್ರಿಕೆ ನೀವು ಓದಿ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 3 ಸಾಕ್ಷಿ ನಿಮಗೆ ಸಿಗುತ್ತೆ. ಯಾರಲ್ಲಿ ಯೇಸು ಇದ್ದಾರೋ ಅವರಲ್ಲಿ ಪವಿತ್ರಾತ್ಮರು ಇದ್ದಾರೆ, ಅವರಲ್ಲಿ ತಂದೆ ದೇವರು ಇದ್ದಾರೆ. ಇವಳು ಮುಟ್ಟಿದ್ದು ಯೇಸುವಿನ ಹಾಕ್ಕೊಂಡಿದ್ದ ಬಟ್ಟೆ. ಆ ವಾಕ್ಯವನ್ನು ಅಷ್ಟು ಇಷ್ಟಪಟ್ಟಳು ಆಕೆ. ನಾನು ಬಟ್ಟೆ ಮುಟ್ತೀನಿ, ಯೇಸು ಬಟ್ಟೆ ಮುಟ್ತೀನಿ.